ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತು ಮಾರ್ನಿಂಗ್ ತುಂಬ ಲೇಟಾಗಿ ಆಫ್ಟರ್ನೂನ್ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಡೇ. ಸೊ ಬೆಳಗ್ಗಿದೆಲ್ಲ ವರ್ಕ್ ಮುಗೀತು. ಇವಾಗ ರೆಡಿಯಾಗಿ ಫ್ರೆಶ್ ಆಗಿ ರೆಡಿಯಾಗಿ ಅಮ್ಮನ ಮನೆ ಹೋಗ್ತಾ ಇದ್ದೀವಿ. ಯಾಕೆ ಅಮ್ಮನ ಮನೆ ಹೋಗ್ತಾ ಇದ್ದೀವಿ ಅಂತಂದರೆ, ಸೊ ನಮ್ಮ ಅಮ್ಮನ ಅಪ್ಪಂಗೆ ನನ್ನ ಕಡೆಯಿಂದ ಫಸ್ಟ್ ಟೈಮ್ ಒಂದು ಗಿಫ್ಟ್ ಹೋಗ್ತಾ ಇದೆ. ಸೊ ಆ ಒಂದು ಖುಷಿಲಿದ್ದೀನಿ. ಸೊ ಇನ್ನೇನು ರಿಸೀವ್ ಆಗಿಬಿಡುತ್ತೆ ಪಾರ್ಸಲ್ ಅನ್ನೋ ಇದಕ್ಕೆ ಮಕ್ಕಳನ್ನ ರೆಡಿ ಮಾಡ್ಕೊಂಡು ನಾನು ರೆಡಿಯಾಗಿ ಇವಾಗ ಹೊರಟಿದ್ದೀವಿ. ಅಲ್ಲಿ ನೋಡಿ ನಮ್ಮ ಮೇಡಮ್ ಅವರು ಹೊರಗಡೆ ಹೆಂಗೆ ನಿಂತಿದ್ದಾಳೆ. ಸೊ ಅವಳಿಗಂತರೂ ಹೋಗೋಣ ಅಂತ ಹೇಳಿಬಿಟ್ರೆ ಸಾಕು, ಹೊರಗಡೆ ಹೋಗಿ ನಿಂತಿರ್ತಾಳೆ ರೆಡಿಯಾಗಿ. ಒಳಗಡೆ ಬರಲ್ಲ. ಡ್ರೆಸ್ ಗಿಸ್ ಎಲ್ಲ ಮಾಡಿದ್ದೀನಿ, ಬಟ್ ತಲೆ ಬಾಚ್ತೀನಿ ಬಾ ಅಂತಂದರೆ ಬರಲಿಲ್ಲ ಫ್ರೆಂಡ್ಸ್. ಹೋಗಲ್ಲೇ ನಿಂತ್ಕೊಂಡಿದ್ದಾಳೆ. ಇನ್ನು ಹೋದರೆ ಅಮ್ಮನ ಹತ್ರನೇ ತಲೆ ಬಾಚಿಸ್ತೀನಿ. ಸೊ ನಿನ್ನೆ ಅಮ್ಮ ಎಣ್ಣೆ ಹಚ್ಚಿ 2 ಜುಟ್ಟು ಹಾಕಿದ್ರು, ಅದನ್ನೇ ಮಾಡೋಣ ಅಂತಂದರೆ ಬಂದಿಲ್ಲ. ಕಡಲೆ ತಿಂತಾ ಇದ್ದಾಳೆ, ಅವ್ರ ಅಪ್ಪನ ಹತ್ರ ಕಡಲೆ ಹಾಕಿಸ್ಕೊಂಡು. ಎಲ್ಲ ಅರ್ಥ ಆಗ್ತಾ ಇದೆ ಆಲ್ರೆಡಿ. ಅವಳೇ ಕೇಳಿ ಹಾಕಿಸ್ಕೊತಾಳೆ. ಯಾಕಂದರೆ ಅಕ್ಕ ಅಣ್ಣ ಏನು ಮಾಡ್ತಾರೆ ಅದನ್ನೇ ಅವಳು ಮಾಡೋದು. ಸೊ ನಮ್ಮ ಮಿಟ್ಟು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ. ಸಾಕೋಗೋಣ. ಓಕೆ. ಸೊ ಫ್ರೆಂಡ್ಸ್ ಬನ್ನಿ, ಇವಾಗ ನಾ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತೆಲ್ಲ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ. ನೀನು ಬಾಯ್ ಮಾಡಿ ಹೋಗು. ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಎಸ್. ಸೊ ಫ್ರೆಂಡ್ಸ್ ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ ಏನು ಎಲ್ಲದೂ ಕೂಡ ಶೇರ್ ಮಾಡ್ಕೊತೀನಿ. ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ ನಮ್ಮ ಜೈನ್ ಬಂದಿದ್ರು ಆಗಲೇ. ಬೈಸ್ಕೊಂತೀನಿ ನಾನು ಅವ್ರ ಹತ್ರ. ವ್ಲಾಗ್ಸ್ನ ಇಷ್ಟಪಟ್ಟು ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ರೆ ಸೊ ಪ್ಲೀಸ್ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ. ಮತ್ತು ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಓಕೆ. ಈ ಥರ ಹಾಯ್ ಮಾಡ್ತಾಳಂತೆ ಅವಳು, ಅಥವಾ ಈ ಥರ ಬಾಯ್ ಮಾಡ್ತಾಳಂತೆ. ಬೇಗ ಬೇಗ ಮಾಡಿ ಹೋಗೋಣ ಅಜ್ಜಿ ಮನೆಗೆ. ಹಿಂಗಂದ್ರೆ ಏನಮ್ಮ ಹಿಂಗೆ ಪ್ರೀತಿಸುವೆ? ನನಗೂ ಗೊತ್ತಿರಲಿಲ್ಲ ಫ್ರೆಂಡ್ಸ್, ಹಿಂಗೆ ಅಂತಾಳೆ ಅವಳು ನಮಗೆ. ಸೊ ಬನ್ನಿ ಇವಾಗ ಹೊರಡೋಣ, ಇಲ್ಲಾಂದರೆ ನಮ್ಮ ಮನೆಯವರು ಗರಂ ಆಗ್ತಾರೆ. ಸೊ ಹೊರಟ್ರು ಅವರು. ನಾನು ಬ್ಯಾಗ್ ತೊಗೊತಾ ಇದ್ದೀನಿ. ಬ್ಯಾಗಲ್ಲಿ ಇನ್ನೇನಿರುತ್ತೆ ಫ್ರೆಂಡ್ಸ್, ನಮ್ಮದು ಏನೋ ಫೋನ್ಸು ಪ್ಲಸ್ ಚಾರ್ಜರ್ಸು ಇರುತ್ತೆ. ಮನೇಲಿ ಎಲ್ಲ ಕೆಲಸ ಆಲ್ರೆಡಿ ಆಗಿದೆ, ಏನೂ ಕೆಲಸ ಉಳಿಸಿಲ್ಲ ನೋಡಿ. ಕ್ಲೀನ್ ಕೃಷ್ಣಪ್ಪ. ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೀನಿ ನನ್ನ ತಿಂಡಿಗೆ. ಬೂ ಕುಡಿದು ಬರ್ತೀಯಾ? ಓಕೆ, ಕುಡಿದು ಬಾರಮ್ಮ. ಜಾಣಿ ನಮ್ಮಿಟ್ಟು ಎಲ್ಲಾದರೂ ಹೊರಡೆ ಹೋಗುವಾಗ ಬೂ ಕುಡಿದು ಹೋಗ್ತಾಳೆ. ನಾನು ಕೂಡ ಹಾಗೆ ಬೂ ಕುಡಿದು ಹೋಗೋದು. ಬಾ ಮಿಟ್ಟು, ಮಿಂಚು ಬಾ 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 ಬಾ. ಹಾಯ್ ಸೈ, ಹಾಯ್ ಸೈ ಮಿಂಚು, ಹಾಯ್ ಸೈ ಇಂಚುಡಿ, ಹಾಯ್ ಹಾಯ್ ಸೈ. ಓಕೆ, ಹಾಯ್ ಸೈ, ಹಾಯ್ ಸೈ ಮಿಂಚು. ಹಾಯ್. ಅಜ್ಜಿ ಮನೆಗೆ ಹೋಗೋಣ. ನಡಿ ಮಿಂಚು, ಪಪ್ಪ ಹತ್ರ ನಡಿ 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 ಬೇಗ. ಅವಳು ಸ್ಲಿಪ್ಪರ್ ಹಾಕೊಳಕ್ಕೆ ಬರ್ತಾಳೆ. ಹಂಗಂಗ ಜಂಪ್ 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 ಜಂಪ್. ನಡಿಯಮ್ಮ. ಹೆಂಗ ಹೋಗ್ತಿದ್ದಾಳೆ. ಎಲ್ಲೋದ್ಲು ಮಿಂಚು? ಹೌದಮ್ಮ ಅಂತಾಳ ಅವಳು. ಮನೆಗೆ ಹೋದ ತಕ್ಷಣ ನಮ್ಮಮ್ಮ ಫುಲ್ ಇನ್ನು ಮಕ್ಕಳನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಮುದ್ದಾಡಿ ಆಟ ಆಡಿಸ್ತಾರೆ. ಆಮೇಲೆ ಮಿಂಚುನ ತಗೊಂಡು ಅಂದರೆ ಕರ್ಕೊತಾರೆ. ಹೋದ ತಕ್ಷಣ ಬಾ ಅಂತಂದರೆ ಅವಳು ಅಸಲು ಹೋಗಲ್ಲ ಗೊತ್ತಾ. ಎಲ್ಲಿ ನಮ್ಮಮ್ಮ ಬಿಟ್ಟು ನನಗೆ ಹೊರಗಡೆ ಹೋಗ್ಬಿಡ್ತಾರೋ ಅಂತೇಳಿ ಹೋಗಲ್ಲ ಅವಳು. ಸೊ ನಮ್ಮ ಅಮ್ಮನ ಹತ್ರ ಫುಲ್ ಜಗಳ ಆಡ್ತಾಳೆ. ನಮ್ಮ ಅವಳಿಗೆ ರೇಗಿಸೋದಕ್ಕೋಸ್ಕರ ನೀನು ಬೇಡ ಹೋಗು, ನನ್ನ ಮೊಮ್ಮಗಳಿಲ್ಲ ಇಲ್ಲಿದ್ದಾಳೆ ಅಂತ ಹೇಳಿ ಎತ್ಕೊಂಡು ಮುದ್ದಾಡ್ತಿದ್ದಾರೆ. ನೋಡಿ ಅವಳು ರಿಯಾಕ್ಷನ್ಸ್ ನೋಡಿ ಹೆಂಗೆ ನೋಡ್ತಿದ್ದಾಳೆ. ಸಿಟ್ಟು ಮತ್ತೆ ಅದರಲ್ಲೂ ಹೊಡಿತೀನಿ ಅನ್ನೋ ಥರ ನಮಗೆ ಸಿಂಬಲ್ ತೋರಿಸೋದು ನೋಡಿ. ಕರೆದ್ರೆ ಬರಲ್ಲ ಅಂತ ಹೇಳ್ತಾಳೆ. ಬಾಯ್ ಬಾಯ್. ನಾನು ಅಕ್ಕ ಹೋಗ್ತೀನಿ ಅಂಗಡಿಗೆ, ಬರ್ತೀಯಾ? ಬಾ ಮತ್ತೆ. ಇನ್ನು ಸ್ವಲ್ಪ ಹೊತ್ತು ಆಟ ಆಡಿ ಒಂದು ಸ್ವಲ್ಪ ಅನ್ನ ತಿಂದು ಮಲ್ಕೊಂಡ್ಬಿಟ್ಲು. ಅವಳದು ಟೈಮಿಂಗ್ಸ್ ಗೊತ್ತಲ್ವ, 11:30 ಮೇಲೆ ಮಲಗ್ತಾಳೆ. ಕೆಲವೊಮ್ಮೆ ಮಲಗಲ್ಲ, ಕೆಲವೊಮ್ಮೆ ಮಲಗ್ತಾಳೆ. ಸೊ ಬೇಗ ಎದ್ದಿದ್ರೆ ಅಂದರೆ ಬೇಗ ಮಲಗ್ತಾಳೆ. ಸೊ ಹಾಗೆ ಇನ್ನು ಅವಳ ಮಲಗಿಸಿ ನಾನೊಂದು ಪಾರ್ಸಲ್ ಬರುತ್ತೆ ಅಂತೇಳಿ ಫುಲ್ ವೆಯ್ಟಿಂಗ್ ಮಾಡ್ತಾ ಇದ್ದೆ. ನಮ್ಮಮ್ಮ ಅಷ್ಟರೊಳಗಡೆ ಒಳಗಡೆ ಇರೋವಂಥ ಸ್ವಲ್ಪ ಮುಸ್ರೆಗಳನ್ನೆಲ್ಲ ತೊಳ್ಕೊತಾ ಇತ್ತು. ಆ್ಯಂಡ್ ಮಿಂಚು ಬಂದರೆ ನಮ್ಮಮ್ಮ ಅಷ್ಟು ಕೆಲಸ ಮಾಡ್ಕೊಳ್ಳಲ್ಲ, ಫುಲ್ ಮಕ್ಕಳಲ್ಲಿ ಆಟಾಡ್ಸ್ಕೊತ ಕೂತ್ಕೊಂಡ್ಬಿಡ್ತಾರೆ. ಸೊ ಮಲ್ಕೊಂಡಿದ್ದಕ್ಕಾಗಿ ಮಾತ್ರ ಇವಾಗ ಕೆಲಸ ಆಗ್ತಾ ಇದೆ. ಇನ್ನು ಪಾರ್ಸಲ್ ಬಂತು ಅಂತ ಹೇಳಿದ್ದಕ್ಕೆ ಜಯಂತ್ ಹೋಗ್ತಾ ಇದ್ದಾರೆ. ಅವರೇ ಇಲ್ಲಿ ಒಳಗಡೆ ಬರಲಿಲ್ಲ. ಸೊ ದೊಡ್ಡ ಗಾಡಿ ಸ್ವಲ್ಪ ತಿರ್ಸ್ಕೊಳ್ಳೋದಕ್ಕಾಗಲ್ಲ, ಜಾಗ ಕಡಿಮೆ ಇದೆ. ಇಲ್ಲೇ ಆಪೋಸಿಟ್ ರೋಡಲ್ಲಿ ಇದೀವಿ ಬನ್ನಿ ಅಂತಂದಿದ್ದಕ್ಕೆ ಹೋಗಿ ಬರ್ತಾ ಇದ್ದಾರೆ. ಸೊ ನೋಡಿ ಏನು ತರ್ತಾ ಇದ್ದಾರೆ. ಆ್ಯಕ್ಚುಲಾಗಿ ನಮ್ಮ ಪೇರೆಂಟ್ಸ್ಗೆ ನಾನು ಮ್ಯಾಟ್ರಸ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಸೊ ಆ ಒಂದು ಹ್ಯಾಪಿನೆಸ್ ನನಗೆ ಇವತ್ತು. ಜಯಂತ್ಗೆ ಬೇಗ ಬೇಗ ಬಾ ಅಂತಂದರೆ ಅಲ್ಲೇ ಫುಲ್ಲು ನಿಧಾನಕ್ಕೆ ಬರ್ತಾ ಇದ್ದಾರೆ. ಬಿಕಾಸ್ ನಾನು ವೇಟ್ ಮಾಡಬೇಕಲ್ಲ, ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿದ್ದು ನಿಧಾನಕ್ಕೆ ಬರೋ ಥರ ನಾಟಕ ಮಾಡ್ತಿರೋದು. ಫ್ರೆಂಡ್ಸ್ ನಾನಿವತ್ತು ತರಿಸಿರೋದು ಫ್ಲೋ ಮ್ಯಾಟ್ರಸ್. ಪ್ಯಾಕೇಜಿಂಗ್ ಅಂತ ಸಕ್ಕದಾಗಿತ್ತು, ಒಂಥರ ಕ್ಯಾಪ್ಸೂಲ್ ರೀತಿಯಾಗಿ. ಆ್ಯಕ್ಚುಲಿ ಇದು ಬರೋದೇ ಹಾಗೆ
ನೋಡಿದ ತಕ್ಷಣ ಎಕ್ಸೈಟೆಡ್ ಆದ್ವಿ ಹೆಂಗಿರುತ್ತೋ ಏನು ಅಂತ ಹೇಳಿ. ಸೊ ನಮ್ಗಂತೂ ತುಂಬಾ ಖುಷಿ ಆಯ್ತು ಇದನ್ನ ನೋಡಿದ್ರೆ. ಕ್ವಾಲಿಟಿ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್. ಇದರಲ್ಲಿ ಮೋಷನ್ ಐಸೋಲೇಷನ್ ಟೆಕ್ನಾಲಜಿ ಇರೋದ್ರಿಂದ ಪಕ್ಕದಲ್ಲಿ ಮಲ್ಕೊಂಡ್ರವ್ರಿಗೆ ಅಸಲ್ ಡಿಸ್ಟರ್ಬೆನ್ಸ್ ಆಗಲ್ಲ ಅಂತ ಹೇಳಿ. ಅಂಡ್ ನಮ್ಮ ಪೇರೆಂಟ್ಸ್ಗೆ ಇತ್ತೀಚೆಗೆ ಸ್ವಲ್ಪ ಪೇನ್ಸ್ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿ ಕೇಳ್ತಾ ಇದ್ದೆ. ಅಂಡ್ ನಮಗೂ ಕೂಡ ಹುಷಾರಿಲ್ಲ, ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಾನೆ ಇದನ್ನ ತರಿಸಿದ್ದು. ಇನ್ನು ಬ್ಯಾಕ್ ಪೇನ್ ಇರುತ್ತೆ, ಕೆಲವೊಬ್ಬರಿಗೆ ನೆಕ್ ಪೇನ್ ಇರುತ್ತೆ, ಬಾಡಿ ಪೇನ್ಸ್ ಇರುತ್ತೆ, ರಿಲೀಫ್ ಆಗೋದಕ್ಕಂತೂ ಸಖತ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು ಫ್ರೆಂಡ್ಸ್. ಇನ್ನು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗೋದ್ರಿಂದ ಒಳ್ಳೆ ನಿದ್ದೆ ಕೂಡ ಮಾಡ್ಬೋದು ಅಂತ ಹೇಳಿ ಇದರಲ್ಲಿ ಹೇಳಿದ್ದಾರೆ. ಕಂಪ್ಲೀಟ್ಲಿ ಟೈಟ್ ಆಗಿ ಒಂದು ಪ್ಯಾಕೇಜಿಂಗ್ ಅಲ್ಲೇ ಬಂದಿರುತ್ತೆ. ಇದನ್ನ ಓಪನ್ ಮಾಡುವಾಗ ಒಂದು ಸ್ವಲ್ಪ ಮಜಾ ಅಂತ ಅನ್ಸುತ್ತೆ, ಚೆನ್ನಾಗಿರುತ್ತೆ. ಸೊ ಇಷ್ಟು ಚಿಕ್ಕದಾಗಿ ಪ್ಯಾಕೇಜಿಂಗ್ ಬಂದಿರೋದು ಸಡನ್ಲಿ ನಾವು ಬಿಚ್ಚಿದ ತಕ್ಷಣ ಎಷ್ಟು ನೀಟಾಗಿ ಆಗುತ್ತೆ ಅಂತಂದ್ರೆ, ಸೊ ನಮ್ಮ ಜಯಂತ್ ಅಂದ್ರೆ ಸಖತ್ ಫನ್ ಮಾಡ್ತಾ ಇದ್ರು ಬಿಚ್ಚೋವಾಗದೆಲ್ಲ ನೀಟಾಗಿ. ಇಲ್ಲಿ ನೋಡಿ ಯಾವ ತರ ಇದೆ ಅಂತ ಹೇಳಿ. ಒಂದು ಸ್ವಲ್ಪ ನಾವೇನಾದ್ರೂ ಬಿಚ್ಚಿದ್ವಿ ಅಂತಂದ್ರೆ ಆ ಒಂದು ಏರ್ ಯಾವಾಗ ಅದ್ರ ಇನ್ಸರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ತಕ್ಷಣನೇ ಉಬ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಅದು ಒಂದು ಸ್ವಲ್ಪ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಅಂಡ್ ಕ್ವಾಲಿಟಿ ಮಾತ್ರ ಹೇಳೋದು ಬೇಡ ಫ್ರೆಂಡ್ಸ್, ಸಕ್ಕತ್ತಾಗಿ ಅಂದ್ರೆ ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡ್ಬೋದು ಖಂಡಿತ. ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದರಲ್ಲಿ ಫೀಚರ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. 3D ಏರ್ ಫ್ಲೋ ಟೆಕ್ನಾಲಜಿ ಇರೋದ್ರಿಂದ ಬಾಡಿಲಿ ಹೀಟ್ ಇದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು 5 ಡಿಗ್ರಿ ಕೂಲ್ ಆಗಿ ಇರುತ್ತೆ. ವಿತೌಟ್ AC ನಮಗೆ ಒಂದು ಸ್ವಲ್ಪ ಬಾಡಿಗೆ ಕೂಲಿಂಗ್ ಸೆನ್ಸೇಷನ್ ಕೊಡೋದಂತೂ ಗ್ಯಾರಂಟಿ. ಅಂಡ್ ಆಂಟಿ ಸ್ಯಾಗ್ ವಿತ್ ಶೇಪ್ ಸೀಲ್ ಟೆಕ್ನಾಲಜಿ ಇರೋದ್ರಿಂದ ಯಾವುದೇ ರೀತಿಯಾಗಿ ಸ್ಯಾಗ್ ಆಗಲ್ಲ, ಬೆಂಡ್ ಆಗಲ್ಲ. ನೀವು ಆರಾಮ್ಸೆ ಯೂಸ್ ಮಾಡಬಹುದು. 10 ವರ್ಷ ಗ್ಯಾರಂಟಿ ಇರುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, 100 ನೈಟ್ಸ್ ಫ್ರೀ ಟ್ರಯಲ್ ಇರುತ್ತೆ. ನೀವು ಟ್ರಯಲ್ ಮಾಡಿ ನಿಮ್ಗೆ ಏನು ಸೆಟ್ ಆಗಲಿಲ್ಲ ಅಂತಂದ್ರೆ ಈಸಿ ರಿಟರ್ನ್ಸ್ ಕೂಡ ಮಾಡಬಹುದು. ಇನ್ನು ನಮ್ಮಿಟ್ಟು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಳೆ. ಸಖತ್ ಅಂದ್ರೆ ಸಖತ್ ಸ್ಮೂತ್ ಅಂಡ್ ಕಂಫರ್ಟಬಲ್ ಅಂತ ಅನಿಸ್ತು ನಮಗೆ. ಈ ಬೆಡ್ ನ 2 ಸೈಡ್ ಕೂಡ ನಾವು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಹಾಗೆ ಈ ಬೆಡ್ ನ ಒಳಗಡೆ ಶಿಫ್ಟ್ ಮಾಡಿ ನಮ್ಮ ಅಮ್ಮಂಗೆ ಸ್ವಲ್ಪ ಅಮ್ಮ ಮಲ್ಕೋ ಹೇಗೆ ಅನಿಸ್ತಿದೆ ಹೇಳು ಅಂತ ಇದಕ್ಕೆ ಸೂಪರ್ ಅಂತ ಅನ್ತಾ ಇದ್ದಾರೆ. ನಂಗೂ ತುಂಬಾನೇ ಖುಷಿ ಆಯ್ತು ಈ ಬೆಡ್ ಇಲ್ಲಿ ಸೆಟ್ ಆಗಿರೋದನ್ನ ನೋಡಿ. ಹಾಗೆ ಎಷ್ಟು ಕಂಫರ್ಟಬಲ್ ಫೀಲ್ ಅನ್ಸುತ್ತೆ ಅಂದ್ರೆ ಮಲ್ಕೊಂಡ್ರೆ ಒಂದು ಒಳ್ಳೆ ನಿದ್ದೆ ಅಂತೂ ಗ್ಯಾರಂಟಿ. ಇನ್ನು ಅಮ್ಮಂಗೆ ಕೇಳ್ತಾ ಇದೀನಿ ನಮ್ಮ ಹೆಂಗ್ ಅನಿಸ್ತಾ ಇದೆ ಏನು ಅಂತ ಹೇಳಿ. ಫ್ರೆಂಡ್ಸ್, ಇದರಲ್ಲಿ ಇನ್ನೂ ಒಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಈ ತರ ಸ್ಕಿನ್ಗೆ ಯಾರಿಗಾದ್ರೂ ಅಲರ್ಜಿ ಅಥವಾ ರ್ಯಾಷಸ್ ಆಗುವಂಥದ್ದು ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಿರ್ತಾರಲ್ವಾ, ಸೊ ಅಂಥವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿ ಇದರಲ್ಲಿ ಅಲೋವೆರಾ ಜೆಲ್ ಇನ್ಫ್ಯೂಸ್ಡ್ ಕವರ್ ಇರೋದ್ರಿಂದ ಸ್ಕಿನ್ಗೆ ಯಾವಾಗಲೂ ಒಂದು ಒಳ್ಳೆ ಒಂದು ಹೈಡ್ರೇಟಿಂಗ್ ಮತ್ತೆ ಹೆಲ್ತಿ ಆಗಿರುವಂತ ನೇಚರ್ ನಮಗೆ ಕೊಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ಸ್ಕಿನ್ ಇಶ್ಯೂಸ್ ಇಂದ ಯಾರಾದ್ರೂ ಸಫರ್ ಆಗ್ತಾ ಇದ್ರೆ ಅವರು ಕೂಡ ಈ ತರದೊಂದು ಬೆಡ್ ಅನ್ನ ಖಂಡಿತ ಯೂಸ್ ಮಾಡಬಹುದು. ಫ್ರೆಂಡ್ಸ್, ಏನಿಲ್ಲ, ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡಿ. ಅಂಡ್ ಡೆಫಿನೆಟ್ಲಿ ತುಂಬಾನೇ ಚೆನ್ನಾಗಿದೆ. ಇನ್ನು ಬೆಡ್ ಎಲ್ಲ ಸೆಟ್ ಆಯ್ತು ಫ್ರೆಂಡ್ಸ್. ಸೆಟ್ ಆಗಿರುವಂತ ಖುಷಿಲೇ ಹಂಗೆ ನಾವು ಕೂಡ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ಹೊರಗಡೆ ಹೊರಟ್ವಿ. ನಾನು, ಜಯಂತ್ ಮತ್ತೆ ಮಿಟ್ಟು ಮೂವರು ಕೂಡ ಹೋಗಿದ್ವಿ. ಹೋಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಚಿಟ್ಟಿನ ಬರ್ತಾ ಕರ್ಕೊಂಡ್ ಬರೋದು ಸ್ವಲ್ಪ ಲೇಟ್ ಆಯ್ತು. ಮೀನ್ಸ್ ಅವ್ನ ಟೈಮಿಂಗ್ಸಿಗೆ ನಾವು ಬಂದ್ವಿ. ಹಾಗಾಗಿ ಬರೋವಾಗ ಅವನು ಕೂಡ ಕರ್ಕೊಂಡ್ ಬಂದ್ವಿ. ಇವಾಗ ಅವನು ಹೋಮ್ವರ್ಕ್ ಬರ್ಕೊಂತ ಕೂತ್ಕೊಂಡಿದ್ದಾನೆ. ನಾವು ಬರೋದ್ರೊಳಗಡೆ ಅಮ್ಮ ಮಿಂಚುನ ಒಂದ್ಸರಿ ಮಲಗಿಸಿ ಎಬ್ಸಿ ಸ್ನಾನ ಮಾಡ್ಕೊಂಡು ಇವಾಗ ದೇವರಿಗೆ ದೀಪ ಹಚ್ಬೇಕು ಅಂತ ಹೇಳಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ದೇವ್ರಿಗೆ ಬೆಳಗುವಂತ ಗಂಟೆನ ತಗೊಂಡು ಇಲ್ಲಿ ನೋಡಿ ಹೆಂಗ್ ಆಟ ಆಡ್ತಿದ್ದಾಳೆ. ಇನ್ನು ಮಕ್ಕಳು ಆಟ ಆಡ್ತಾ ಇದ್ದಾರೆ. ನಾನು ಸ್ವಲ್ಪ ಅಡುಗೆ ಕಡೆ ಗಮನ ಕೊಟ್ಟೆ. ಇವತ್ತು ಅಡುಗೆಗೆ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡೆ. ಅಮ್ಮನ ಮನೆಯಲ್ಲೇ ಇದೀನಲ್ಲ, ಸೊ ನಾವು ಒಂದು ಸ್ವಲ್ಪ ರೊಟ್ಟಿ ಗಿಟ್ಟಿ ಮಾಡಿಕೊಟ್ರೆ ಅವರು ತಿಂತಾರೆ, ನಾವು ತಿಂತೀವಿ ಅಂತ ಅನ್ಕೊಂಡು ಇನ್ನು ರೊಟ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಮ್ಮ ಮಕ್ಕಳನ್ನೆಲ್ಲ ಆಟಾಡ್ಸ್ಕೊಂತ ಪೂಜೆ ಮತ್ತೆ ಮನೇಲಿ ಬೇರೆ ಬೇರೆ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ಇನ್ನು ಇವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ. ನನಗೆ ರೊಟ್ಟಿ ಅಂದರೆ ತುಂಬಾನೇ ಇಷ್ಟ ಫ್ರೆಂಡ್ಸ್. ಬಟ್ ಏನು ಮಾಡೋದು, ನನ್ನ ಮಗಳು ಬಿಡಲ್ಲ ಅಂತೇಳಿ ಸ್ಟಾಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗಂತ ನಮ್ಮ ಅಕ್ಕಂಗೆ ಹೇಳಿದ್ದೆ. ಅಕ್ಕ ಕೊಡೋವಾಗಂತೂ ನಂಗೆ ತುಂಬಾನೇ ಹೆಲ್ಪ್ ಆಗಿತ್ತು, ಒಳ್ಳೆ ಆರೋಗ್ಯ ಅಂತ ಅನ್ನಿಸ್ತು. ಬಟ್ ಅಕ್ಕನೂ ಕೂಡ ಸ್ವಲ್ಪ ಅವ್ರಿಗೂ ಹುಷಾರಿಲ್ದಂಗಾಗಿ ಅವರು ಕೂಡ ಮಾಡ್ಕೊಡ್ಲಿಲ್ಲ. ಇನ್ನೇನು ನೋಡೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನೇ ಸ್ವಲ್ಪ ಜೋಳದ ಹಿಟ್ಟು ಹಾಕಿಸ್ಕೊಂಬಂದು ಮನೇಲಿ ಇಟ್ಕೊಳ್ಳೋಣ. ಯಾವಾಗ ನಮ್ಮ ಮಿಂಚು ಮಲ್ಕೊಂಡಿರ್ತಾಳೆ ಅವಾಗ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಅದೇನಾಗೋದಿಲ್ಲ ಫ್ರೆಂಡ್ಸ್, ರೊಟ್ಟಿ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಆ ಒಂದು ಟೇಸ್ಟ್ ಆಗಿರ್ಬೋದು, ತಿನ್ನೋದಾಗಿರ್ಬೋದು. ನಿಮ್ಗೆ ಗೊತ್ತಾ, ರೊಟ್ಟಿ ತಿನ್ನೋದ್ರಿಂದ ಇನ್ನೂ ಬೆಸ್ಟ್ ಬೆನಿಫಿಟ್ಸ್ ಇದೆ ನಮಗೆ. ಹೆಲ್ತ್ ವೈಸ್ ಆಗಿರ್ಬೋದು, ವೆಯ್ಟ್ ಲಾಸ್ ಮಾಡೋರ್ಗಾಗಿರ್ಬೋದು. ಸೊ ಹಾಗೆ ಇನ್ನು ರೊಟ್ಟಿನ ಯಾವ ಥರ ಮಾಡ್ಕೊತಾ ಇದ್ದೀನಿ ಅಂತಂದರೆ, ಮುಂಚೆ ಎಲ್ಲ ಬಿಸಿನೀರು ಕಾಯಿಸ್ಕೊಂಡು ಹಾಕೊಂಡು ಮಾಡ್ತಿದ್ದೆ. ಇತ್ತೀಚೆಗೆ ಏನಂತಂದರೆ ಮುದ್ದೆಲಿ ಮಾಡಿರೋವಂಥ ಹಿಟ್ಟು ಜಿಗಿ ಚೆನ್ನಾಗಿ ಬರುತ್ತೆ. ನಾವು ಹೆಂಗೆ ಉದ್ದಿದ್ರು ಕೂಡ ಅದು ಹರಿಯಲ್ಲ ಮತ್ತು ಚೆನ್ನಾಗಿ ಬರುತ್ತೆ ಮತ್ತು ಸಾಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗೆ ನಮ್ಮ ಕಡೆ ಎಲ್ಲ ರೊಟ್ಟಿ ಜಾಸ್ತಿ ಫ್ರೆಂಡ್ಸ್, ರೊಟ್ಟಿ ಮುದ್ದೆ ಜಾಸ್ತಿ. ನಾನಂತರೂ ರೊಟ್ಟಿನೂ ಮಾಡ್ತೀನಿ, ಮುದ್ದೆನೂ ಮಾಡ್ತೀನಿ, ಚಪಾತಿನೂ ಮಾಡ್ತೀನಿ. ಬಟ್ ನನಗೆ ಮುದ್ದೆ ಅಟ್ಲೀಸ್ಟ್ ರೊಟ್ಟಿ ಈ ಎರಡರಲ್ಲಿ ಇರಬೇಕು. ಚಪಾತಿನ ಅಷ್ಟೊಂದು ಇಷ್ಟಪಡಲ್ಲ ನಾನು. ಮನೇಲಿ ಮಕ್ಳು ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕೆ ಮಾಡ್ಕೊತೀನಿ. ಇನ್ನು ಕುತ್ಕೊಂಡು ಮಾಡಿದ್ರೆ ಏನು ಪ್ರಾಬ್ಲಮ್ ಗೊತ್ತಾ, ಇದೇ ಪ್ರಾಬ್ಲಮ್ಗೆ ನಾನು ಆ್ಯಕ್ಚುಲಿ ಎದುರೋದು. ಯಾಕಪ್ಪ ಅಂದರೆ ನಮ್ಮ ಮಿಂಚು ಬಂದುಬಿಡ್ತಾಳೆ, ಬಂದು ಎಲ್ಲದನ್ನು ಕೆಡಿಸ್ತಾಳೆ ಅಥವಾ ಹಿಟ್ಟಿನ ಜೊತೆ ಆಡಾಡ್ತಾಳೆ. ಇದು ನಮ್ಮ ಮನೇಲಿ ಅಷ್ಟೇ ಅಲ್ಲ, ಎಲ್ಲರ ಮನೇಲೂ ಇದೇ ಕತೆ. ಹಾಗಂದ್ರೆ ಗ್ಯಾಸ್ ಕಟ್ಟೆನ ಒರೆಸ್ಕೊಂಡು ಇವಾಗ ರೊಟ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಗ್ಯಾಸನ್ನು ಆರಾಮಾಗಿ ಸೈಡಿಗೆ ಇಟ್ಬಿಟ್ರೆ ಇಲ್ಲಿ ನೋಡಿ ರೊಟ್ಟಿ ಉದ್ದೋದಕ್ಕೆ ಎಷ್ಟು ಜಾಗ ಉಳಿಯುತ್ತೆ. ಹಾಗೆ ಮುಂಚೆ ಎಲ್ಲ ರೊಟ್ಟಿ ಮುದ್ದೆ ಇದು ಯಾವುದೂ ಬರ್ತಿರಲಿಲ್ಲ. ಬಟ್ ನನಗೆ ಏನಾದರೂ ಬರಲ್ಲ ಅಂತೇಳಿ ಒಂದು ಸರಿ ಅನ್ಕೊಂಡ್ಬಿಟ್ರೆ ಸಾಕು, ಅದು ಬರೋರ್ಗೂ ಬಿಡಲ್ಲ. ಹಾಗೆ ಒಂದ್ಸರಿ ಈ ನಮ್ಮ ಸೈಡೆಲ್ಲ ದುಗ್ಗಮ್ಮನ ಜಾತ್ರೆ ಮತ್ತು ದಾವಣಗೆರೆ
ದುರ್ಗಮ್ಮನ ಜಾತ್ರೆ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ. ಸೊ ದುರ್ಗಮ್ಮನ ಜಾತ್ರೆ, ಊರಮ್ಮನ ಜಾತ್ರೆ ಈ ಥರದ್ದೆಲ್ಲ ಬಂತು ಅಂತಂದರೆ ರೊಟ್ಟಿ ಜಮಾಯಿಸಿ ಮಾಡ್ತೀವಿ. ಸೊ ಆ ಥರ ಒಂದ್ಸರಿ ಮಾಡೋವಾಗ ನಮ್ಮ ಅಕ್ಕ ಒಬ್ಬರು ನನಗೆ ಜಸ್ಟ್ ಹೇಳ್ಕೊಟ್ಟಿದ್ರಷ್ಟೇ, ರೊಟ್ಟಿ ಮಾಡೋದು ಹೇಗೆ ಗೊತ್ತಾ ಅಂತ ಹೇಳಿ. ಅವತ್ತು ಕಲ್ತಿರೋಳು ಇವತ್ತಿನವರೆಗೂ ನಾನು ರೊಟ್ಟಿ ಮಾಡೋದ್ರಲ್ಲಿ ಸ್ವಲ್ಪ ಫೇಮಸ್ಸು. ಸೊ ನೋಡ್ತಿದ್ರಲ್ಲ ನೀವೇ ಹೆಂಗೆ ಮಾಡ್ತೀನಿ ಅಂತೇಳಿ. ಫಸ್ಟ್ ಚೆನ್ನಾಗಿ ನಾದ್ಕೊತೀನಿ, ಅದಾದಮೇಲೆ ಏನು ದಿಂಡು ಕಟ್ಕೊತೀನಿ, ದೆನ್ ಉದ್ದುತ್ತೀನಿ. ನನಗೆ ಉದ್ದೋದಕ್ಕೆ ತುಂಬಾ ಇಷ್ಟ. ನಿಂತ್ಕೊಂಡು ಉದ್ಬೇಕಂದ್ರೆ ಇನ್ನೂ ಇಷ್ಟ, ಅದೇನೋ ಗೊತ್ತಿಲ್ಲ. ಕುತ್ಕೊಂಡು ಉದ್ದೋದಕ್ಕಿಂತ ನನಗೆ ನಿಂತ್ಕೊಂಡು ಉದ್ದಿದ್ರೆ ಸ್ವಲ್ಪ ಜಾಸ್ತಿ ಸಾಗುತ್ತೆ ಅಂತ ಹೇಳ್ಬೋದು. 2 ರೊಟ್ಟಿ, ಸ್ವಲ್ಪ ಜಾಸ್ತಿ ಪಲ್ಯ, ಮಧ್ಯಾಹ್ನ ಒಂದು ಬೌಲಷ್ಟು ರೈಸ್, ಎಷ್ಟು ಚೆನ್ನಾಗಿ ವೆಯ್ಟ್ ಮೇಂಟೈನ್ ಮಾಡ್ಬೋದು ಗೊತ್ತಾ. ಇದ್ರ ಬಗ್ಗೆ ಅಪ್ಕಮಿಂಗ್ ಡೇಸಲ್ಲಿ ನನ್ನ ಚಾನಲಲ್ಲಿ ಸ್ವಲ್ಪ ಜಾಸ್ತಿನೇ ಡೀಟೇಲ್ಸ್ಗಳು ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ನಾನಿವಾಗ ಒಂದು ಟೈಮಿಗೆ ರೊಟ್ಟಿ ಮಾಡ್ತಾ ಇರೋದು ಫ್ರೆಂಡ್ಸ್, ಜಾಸ್ತಿ ಮಾಡ್ತಾ ಇಲ್ಲ. ಯಾಕಂದರೆ ಇಟ್ಟರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ಒಂದೊಂದು ಟೈಮಿಗೆ ಮಾಡಿಕೊಂಡು ಊಟ ಮಾಡಿದ್ರೆ ಚೆನ್ನಾಗಾದರೂ ಇರುತ್ತೆ. ನಮ್ಮಪ್ಪ ಬೈತಿರ್ತಾರೆ, ಸುಮ್ಮನೆ ರೊಟ್ಟಿ ಒಂದು ಸರಿ ಮಾಡಿದ್ರೆ ಜಮಾಯಿಸಿ ಮಾಡ್ತೀರಾ, ತಿನ್ನಲ್ಲ ಬಿಡಲ್ಲ, ಮಾಡಿಕೊಂಡ್ರೆ ಒಂದು ಸರಿ ಮಾಡ್ಕೊಳ್ಳಿ ಅಂತೇಳಿ. ಹಾಗಂತಲೇ ಇವತ್ತು ಒನ್ ಟೈಮ್ಗಂತಲೇ ಮಾಡ್ತಿದ್ದೀನಿ. ಇವಾಗ ನಮಗೂ ಕೂಡ ಆಗುತ್ತೆ, ಅಪ್ಪ ಅಮ್ಮಗೂ ಕೂಡ ಆಗುತ್ತೆ. ನಮ್ಮ ಪಾಪ ಇನ್ನೇನು ಹುಷಾರಿಲ್ದಿರೋರು ಕುತ್ಕೊಂಡು ಉದ್ದುತ್ತಾರೆ, ರೊಟ್ಟಿ ಇದ್ದರೆ ಅಮ್ಮಂಗೂ ಕೂಡ ಚೆನ್ನಾಗಿ ಅಂತೇಳಿ. ಸೊ ಹೋದಾಗೆಲ್ಲ ಇತ್ತೀಚೆಗೆ ಮಾಡಿ ಬರ್ತಾ ಇದ್ದೀನಿ ಅಮ್ಮನ ಮನೇಲಿ ಕೆಲಸ. ನಾವು ಕೂಡ ತುಂಬ ಕೆಲಸ ಮಾಡಿರೋರಲ್ಲ ಫ್ರೆಂಡ್ಸ್, ಒಂಥರ ಬೆಳೆದಿರೋರೆ. ಬಟ್ ಇತ್ತೀಚೆಗೆ ಅರ್ಥ ಆಗ್ತಾ ಇದೆ ನಾವು ಆ್ಯಸ್ ಅ ಮದರ್ ಆದಮೇಲೆ ನಮಗೆ ಏನು ಪೇನ್ಸ್ ಬರುತ್ತೆ ಅಂತೇಳಿ. ಸೊ ಇವಾಗ ಅರ್ಥ ಆಗ್ತಿದೆ ನಮ್ಮಮ್ಮ ಎಷ್ಟು ಕಷ್ಟದಿಂದ ನಮ್ಮನ್ನು ಸಾಕಿರ್ಬೋದು, ಹೆಂಗೆಲ್ಲ ನೋಡ್ಕೊಂಡಿರ್ಬೋದು ಅಂತೇಳಿ. ಇಷ್ಟು ದಿನ ಏನೋ ಹೋಯ್ತು, ಇವಾಗ ಅವ್ರಿಗೆ ಹುಷಾರಿಲ್ಲಲ್ವಾ, ಅಟ್ಲೀಸ್ಟ್ ನಾವು ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳೋಣ ಅಂದ್ಕೊಂಡಿದ್ದೀನೆಲ್ಲ ಮಾಡಿಕೊಂಡು ರೊಟ್ಟಿ ಸುಟ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ರೊಟ್ಟಿ ಎಲ್ಲ ಉದ್ದಿದಾದ್ಮೇಲೆ ಅಮ್ಮ ಬೇಯಿಸ್ಕೊಟ್ರು. ಸೊ ನನ್ನ ಮಕ್ಕಳು ಸ್ವಲ್ಪ ಜಾಸ್ತಿ ತಲೆ ತಿಂತಾ ಇದ್ರು ಅಂತೇಳಿ ಒಂದು 4 ರೊಟ್ಟಿ ಇಸ್ಕೊಂಡು ಬಂದೆ ನಾನು. ಇಲ್ಲಿ ಒಂದೊತ್ತಿಗಲ್ವ ನಾನು ಮಾಡಿದ್ದು ಅಂತೇಳಿ. ಸೊ ಇನ್ನು ಬಂದ ತಕ್ಷಣ ನಾನು ಹಾಲು ಬಿಸಿ ಇಟ್ಟಿದ್ದೀನಿ. ಹಾಗೆ ಇಟ್ಟೋಗ್ಬಿಟ್ಟಿದ್ದೆ, ಏನಾಗಿರುತ್ತೋ ಏನೋ ಅಂತ ಅಂದ್ಕೊಂಡೆ. ಪರವಾಗಿಲ್ಲ, ಹಾಲಿದೆ. ಸೊ ಹಾಲು ಬಿಸಿ ಇಟ್ಟು ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಇನ್ನು ಫೇಸ್ ವಾಶ್ ಮಾಡೋಣ, ಬೇಡ ಗೊತ್ತಿಲ್ಲ ಮಾಡ್ತೀನಿ ಇಲ್ವೋ. ಹಬ್ಬ ಸದ್ಯ ಹಾಲು ಏನಾಗಿರುತ್ತೋ ಬೈಸ್ಕೋಬೇಕಾಗುತ್ತಲ್ಲ ಅಂತ ಅಂದ್ಕೊಂಡು ಓಡೋಡು ಬಂದೆ. ಬಟ್ ಪರವಾಗಿಲ್ಲ, ಹಾಲು ಚೆನ್ನಾಗೇ ಇದೆ. ಸೊ ಇನ್ನು ಡ್ರೆಸ್ ಚೇಂಜ್ ಮಾಡ್ತೀನಿ. ಫಸ್ಟ್ ನನಗೆ ಇದೊಂಥರ ಫಿಟ್ ಆಗ್ತಾಯಿದೆ. ಆಮೇಲೆ ನನ್ನದೊಂದು ವೀಕ್ನೆಸ್ ಗೊತ್ತಾ, ನನಗೆ ಏನಾದರೂ ಡ್ರೆಸ್ ಫಿಟ್ ಅನಿಸಿದ್ರೆ ಒಂಥರ ಉಸಿರು ಕಟ್ಟಂಗೆ ಅನ್ನಿಸ್ತಿರುತ್ತೆ. ಫೇಸ್ ಕೂಡ ಸ್ವಲ್ಪ ಆಯಿಲಿ ಅನ್ನಿಸ್ತಾ ಇದೆ. ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀನಿ. ಸೊ ಫೇಸ್ ವಾಶ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದೆ. ಈ ನೈಟಿ ಹಾಕೊಂಡ್ರೆ ಒಂಥರ ಕಂಫರ್ಟಬಲ್. ಈ ನೈಟಿ ಅಲ್ಲ, ಈ ನೈಟೀಸ್ಗಳೇ ಒಂಥರ ಕಂಫರ್ಟಬಲ್. ಅದರಲ್ಲೂ ನನ್ನಂಥವ್ರಿಗೆ ಅಂತ ಸಖತ್ ಕಂಫರ್ಟಬಲ್ ಆಗುತ್ತೆ. ಆ್ಯಂಡ್ ಫ್ರೆಂಡ್ಸ್ ನನಗೆ ಏನು ಅನಿಸ್ತಿ ಗೊತ್ತಾ, ಇತ್ತೀಚೆಗೆ ನಾನು ಏನಾದರೂ ಫ್ಯಾಟ್ ಆಗ್ತಾ ಇದ್ದೀನಾ ಅಂತ ಅನಿಸ್ತಿದೆ, ದಪ್ಪ ಅನ್ನಿಸ್ತಾ ಇದ್ದೀನಾ, ನೀವು ಕಮೆಂಟ್ ಮಾಡಿ ದಯವಿಟ್ಟು. ಹಂಗೇನಾದರೂ ದಪ್ಪ ಆಗ್ತಿದ್ದೀನಿ ಅಂತ ಅನಿಸಿದ್ರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾವಾಗ ಮಾಡ್ತೀನಪ್ಪ ಅಂತ ಅನಿಸ್ತಾ ಇದೆ. ಒಂದು ಸ್ವಲ್ಪ ನಿದ್ದೆ ಸಫಿಷಿಯೆಂಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಏನಾದರೂ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ಸ್ಟ್ರೆಸ್ಸಲ್ಲಿದ್ದೀವಿ ಅಂತಂದರೆ ನಾವು ಏನೇ ಮಾಡಿದ್ರೂ ಕೂಡ ವೆಯ್ಟ್ ಲಾಸ್ ಆಗೋಲ್ಲ. ಆ್ಯಂಡ್ ಇನ್ನು ವೆಯ್ಟ್ ಲಾಸ್ ಅಂತ ಬಂತು ಅಂತಂದರೆ ನನಗೆ ಅದು ಚಾಲೆಂಜೇ ಅಲ್ಲ. ಸೊ ತುಂಬ ಈಸಿಯಾಗಿ ಮಾಡಿಬಿಡ್ತೀನಿ ನಾನು. ಸೊ ಆ ಥರ ಒಂದು ಏನೇನು ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ. ಪ್ರೊಫೆಷ್ನಲಿ ನಾನೇನು ಟ್ರೈನರ್ ಅಲ್ಲ, ಬಟ್ ಏನು ಮಾಡಬೇಕು ಅಂತೇಳಿ ಅಕ್ಯುರೇಟಾಗಿ ಗೊತ್ತಿರೋದ್ರಿಂದ ನನ್ನ ಬಾಡಿಗೆ ಪರ್ಸ್ನಲಿ ವೆಯ್ಟ್ ಲಾಸ್ ಅನ್ನೋದು ಇನ್ನೂ ಅಷ್ಟು ಕಷ್ಟ ಅಲ್ಲ. ಹಾಗಾಗಿ ತುಂಬ ಆರಾಮಾಗಿದ್ದೀನಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಬಟ್ ಇತ್ತೀಚೆಗೆ ಅನ್ನಿಸ್ತಾ ಇದೆ ನನಗೆ ಹಿಂಗಿದ್ರೆ ಇಷ್ಟ ಆಗಲ್ಲ, ನನಗೆ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು. ಸೊ ಆ ಥರನೇ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಬಾಡಿಗೆ. ಸೆಲ್ಫ್ ಲವ್ ಅಂತಾರಲ್ಲ, ಅದು ಜಾಸ್ತಿ ಇರಬೇಕು ಅಂತಲೂ ಅಂದ್ಕೊತೀನಿ. ಸೊ ಹಾಗಾಗಿ ಅನ್ನಿಸ್ತಷ್ಟೇ ವೆಯ್ಟ್ ಲಾಸ್ ಏನಾದರೂ ಮಾಡೋಂಥ ಅಗತ್ಯ ಇದೇನಾ ಅಂತ ಹೇಳಿ. ಸೊ ಹಂಗೇನಾದರೂ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹೌದು ದಿವ್ಯಾ ನೀವು ದಪ್ಪ ಆಗ್ತಿದ್ದೀರಾ ಅಂತ ಹೇಳಿ. ಸೊ ಓಕೆನಾ. ಸೊ ಹಾಗೆ ವೆಯ್ಟ್ ಲಾಸ್ ಜರ್ನಿ ಏನಾದರೂ ಸ್ಟಾರ್ಟ್ ಮಾಡೋದಾಯ್ತು ಅಂತಂದರೆ ನಿಮಗೂ ಹೆಲ್ಪ್ ಆಗುತ್ತೆ. ಬಿಕಾಸ್ ನನ್ನ ಕಡೆಯಿಂದ ಅಷ್ಟು ನಿಮಗೆ ಯೂಸ್ ಆಗುವಂಥ ಟಿಪ್ಸ್ ಸಿಗುತ್ತೆ. ಇನ್ನು ನಾನು ಚಿಟ್ಟಿ ಇಬ್ಬರು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಅವನು ಕೂಡ ಯೂನಿಫಾರ್ಮ್ ಎಲ್ಲ ಬಿಚ್ಚಿ ಫ್ರೆಶ್ ಆದ. ಸೊ ಇವಾಗ ಮತ್ತು ಮಿಟ್ಟು ಮಿಂಚು ಇದ್ದಾರಲ್ಲ, ಇದು ಯಾವಾಗ ಹೋಗಿದಾರೋ ಗೊತ್ತಿಲ್ಲ, ಅಪ್ಪನ ಜೊತೆ ಅಂಗಡಿಗೆ ಹೋಗ್ಬಿಟ್ಟಿದ್ದಾರೆ. ನಾನು ಸಡನ್ಲಿ ಚಿಟಿ ಎಲ್ಲಿ ಅಂತಂದರೆ ಇಬ್ಬರನ್ನೂ ಕರ್ಕೊಂಡು ಹೋದ್ರು ಪಪ್ಪ ಅಂತ ಹೇಳ್ದೆ. ಸೊ ಹಾಗಾಗಿ ಆರಾಮಾಗಿ ಕೂತ್ಕೊಂಡಿದ್ದೀನಿ. ಅಡುಗೆ ಇದೆ ಫ್ರೆಂಡ್ಸ್, ಸಾಂಬಾರು ಮಾಡಿದ್ದೆ, ಅನ್ನ ಇತ್ತು ಬೆಳಗ್ಗೆ ಮಾಡಿದ್ದು. ಆ್ಯಂಡ್ ಇವಾಗ ರೊಟ್ಟಿ ಬೇರೆ ತಂದ್ಕೊಂಡಿದ್ದೀವಿ. ಅನ್ನ ಸಾರು ರೊಟ್ಟಿ ಕಂಪ್ಲೀಟ್, ಪಲ್ಯ ಅಂತ ಏನಿಲ್ಲ, ಸಾಂಬಾರಾಗಿದೆ ಸ್ವಲ್ಪ ಗಟ್ಟಿಯಾಗಿ. ಹಾಗಾಗಿ ಊಟದ್ದೇನು ಚಿಂತೆ ಇಲ್ಲ. ನಮ್ಮದು ಚಿಟ್ಟಿದು ಸ್ವಲ್ಪ ಎಕ್ಸಾಮ್ಸ್ ನಡೆಯುತ್ತೆ ನೆಕ್ಸ್ಟ್ ವೀಕಿಂದ. ಅವನಿಗೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಅವನ್ನ ಮಾತಾಡ್ಸ್ಕೊಂತ ಕೂತಿದ್ದೆ. ಚಿಟಿ ಬರ್ಕೊತಿದ್ಯಾ? ಹೋಮ್ವರ್ಕ್ ಆಗಿದ ತಕ್ಷಣ ಹೇಳು, ಓದಿಸ್ತೀನಿ. ಸೊ ಇನ್ನು ಅವನ ಕಡೆ ಒಂದು ಅಟ್ಲೀಸ್ಟ್ ಅರ್ಧ ತಾಸು ಟೈಮ್ ಕೊಡಬೇಕು ಡೈಲಿ. ಆ್ಯಂಡ್ ನಾವೇನು ಟೈಮ್ ಕೊಡ್ತಿದ್ರೆ ಪರವಾಗಿಲ್ಲ, ಒಂದು ಒಳ್ಳೆ ಹೆಸರು ತಂದ್ಕೊಂಡಿದ್ದಾನೆ ಓದೋದ್ರಲ್ಲಿ. ಬಟ್ ಕಿತ್ಮೆ ಮಾಡೋದ್ರಲ್ಲಿ ಫಸ್ಟ್ ಅಂತ ತಂದ್ಕೊಂಡಿದ್ದಾನೆ, ಅದು ಕೂಡ ಒಂದು ಸ್ವಲ್ಪ ಹೋಗಿಸ್ಬೇಕು. ಇನ್ನು ನಾವು ಊಟ ಮಾಡೋದಕ್ಕಿಂತ ಮುಂಚೆ ಮಕ್ಕಳಿಗೆ ಊಟ ಮಾಡಿಸೋಣ ಅಂತ ಹೇಳಿ ಕುತ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ನಮ್ಮ ಮಿಟ್ಟುಗೆ ಇತ್ತೀಚೆಗೆ ಅದೇನೋ ಮೊಸರು ಇದ್ದರೆ ಹೊಟ್ಟೆ ತುಂಬ ಊಟ ಮಾಡ್ತಾಳೆ. ಹಾಗಾಗಿ ಸ್ವಲ್ಪ ಸಾಂಬಾರು ಮತ್ತು ಸ್ವಲ್ಪ ಮೊಸರು ಹಾಕ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ ಅವಳಿಗೆ. ಅವಳ ಜೊತೆಲಿ ಇವಳು ಕೂಡ ಊಟ ಮಾಡ್ತಾ ಇದ್ದಾಳೆ. ಮಿಂಚು ಇಬ್ರಿಗೂ ಊಟ ಮಾಡಿಸೋದ್ಲಿಗೆ ಸುಸ್ತಾಗ್ಬಿಡುತ್ತೆ ಫ್ರೆಂಡ್ಸ್, ಹಂಗೆ ಮಾಡ್ತಾರೆ. ಅಟ್ಲೀಸ್ಟ್ ನಮ್ಮ ಮಿಂಚು ಆದರೂ ಬಂದು ಊಟ ಮಾಡಿ ಹೋಗ್ತಾಳೆ. ನಮ್ಮ ಮಿಟ್ಟು ಊಟ ಮಾಡಿಸಿದ್ರೆ ದೊಡ್ಡ ತಲೆನೋವು. ಇಲ್ಲಿ ನೋಡಿ ಹೆಂಗೆ ನೋಡ್ತಾ ಇದ್ದಾರೆ, ಏನು ಮಾಡ್ತಿದ್ದೀಯ ಅಂತೇಳಿ. ಸೊ ಇನ್ನು ಮಕ್ಕಳಿಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಡೇನ ಏನು ಮಾಡೋದಷ್ಟೇ.
ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸಿಗ್ತೀನಿ, ಅಲ್ಲಿವರೆಗೂ ಹಿಂಗೆ ನೋಡ್ತೀರಿ. ಬಾಯ್.